ಹೇಳಿ ಭಾವಿಸ್ತಾರೆ. ಆದರೆ ಈ ಲೋಕದ ಐಶ್ವರ್ಯ ಒಂದು ದಿವಸ ಅದು ಇಲ್ಲದಾಗುತ್ತೆ, ಅದು ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗ್ತದೆ ಅಂಥೇಳಿ ದೇವ್ರ ವಾಕ್ಯದಲ್ಲಿ ಒಂದು ಕಡೆ ನೋಡ್ತೇವೆ. ಅದಕ್ಕೆ ನಿಜವಾದ ಶ್ರೀಮಂತಿಕೆ, ನಿಜವಾದ ಐಶ್ವರ್ಯ ಯಾವುದು ಅಂದರೆ ಯೆಶಾಯನ ಗ್ರಂಥ 33ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ನಾವು ಹೀಗೆ ಓದಿಕೊಳ್ತೇವೆ, ಜ್ಞಾನವು, ತಿಳುವಳಿಕೆಯು, ರಕ್ಷಣಾ ಕಾರ್ಯ ಸಮೃದ್ಧಿಯೂ ಇರುವುದರಿಂದ ನಿನ್ನ ಕಾಲದಲ್ಲಿ ಸ್ಥೈರ್ಯವಿರುವುದು. ಯೆಹೋವನ ಮೇಲಣ ಭಯಭಕ್ತಿಯು ಅದು ನಿಧಿಯಾಗಿರುವುದು ಅಂಥೇಳಿ ನಾವು ದೇವ್ರ ವಾಕ್ಯದಲ್ಲಿ ನೋಡುತ್ತೇವೆ. ಇವತ್ತು ನಿಜವಾದ ನಿಧಿ, ನಿಜವಾದ ಶ್ರೀಮಂತಿಕೆ, ನಿಜವಾದ ಐಶ್ವರ್ಯ ಯಾವುದು ಅಂದರೆ ಯೆಹೋವನ ಮೇಲಣ ಭಯ ಮತ್ತು ಭಕ್ತಿ